ರಾಜಕಾರಣ, ಉದ್ಯಮ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರು ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದರು. ದೈವಭಕ್ತಿ, ದೇವತಾ ಕಾರ್ಯಗಳಲ್ಲಿ ಶಾಮನೂರು ತಲ್ಲೀನರಾಗಿದ್ದರು. ದುರ್ಗಾಂಬ ದೇಗುಲಕ್ಕೆ ಗೌರವಾಧ್ಯಕ್ಷರು ಕೂಡ ಆಗಿದ್ದರು ಶಾಮನೂರು ಶಿವಶಂಕರಪ್ಪ. ನಾಳೆ ಕಾರ್ತಿಕೋತ್ಸವದಲ್ಲಿ ಅವರು ಪಾಲ್ಗೊಳ್ಳಬೇಕಿತ್ತು. ದುರ್ಗಾಂಬಿಕಾ ಜಾತ್ರೆಯಲ್ಲಿ ಪಾಲ್ಗೊಳ್ಳೋ ಪ್ಲಾನ್ ಇತ್ತು. ಹಲವು ದೇವಸ್ಥಾನಗಳಿಗೆ ಕೊಡುಗೈ ದಾನಿಯಾಗಿ ಕೊಡುಗೆಗಳನ್ನು ಕೊಟ್ಟವರು ಶಾಮನೂರು ಶಿವಶಂಕರಪ್ಪ. ದಾವಣಗೆರೆ ಪಟ್ಟಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಜೀವನದ ಹೆಜ್ಜೆ ಗುರುತುಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವ ಪ್ರಯತ್ನವನ್ನು ನಾನೀಗ ಮಾಡ್ತಾ ಇದ್ದೀನಿ. ನಾನೀಗ ದಾವಣಗೆರೆಯ ನಗರ ದೇವತೆ ದುರ್ಗಾಂಬ ದೇವಸ್ಥಾನದ ಸನ್ನಿಧಿಲಿದ್ದೀನಿ. ಈ ದುರ್ಗಾಂಬ ದೇವತೆ ಪ್ರತಿ ವರ್ಷ ಕೂಡ ಜಾತ್ರೆ ನಡೆಯುತ್ತೆ. ರಾಜ್ಯದಲ್ಲಿ ಸಿರಿಸಿಯನ್ನು ಹೊರತುಪಡಿಸಿದರೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೆಯತಕ್ಕಂಥ ಜಾಗ ಇದು. ಈ ದುರ್ಗಾಂಬ ದೇವಸ್ಥೆಯ ನಾಳೆ ಕಡೆ ಕಾರ್ತಿಕೋತ್ಸವ ಇತ್ತು. ನಾಳೆ ಕಡೆ ಕಾರ್ತಿಕೋತ್ಸವ ಸಂದರ್ಭದಲ್ಲಿ ಉಪಸ್ಥಿತರಿರ್ತಿದ್ರು. ಸಂಜೆ 6 ಗಂಟೆಯಿಂದ ರಾತ್ರಿಯವರೆಗೂ ನಡೆಯುವ ಈ ಕಾರ್ತಿಕೋತ್ಸವದಲ್ಲಿ ಅನ್ನ ಸಂತರ್ಪಣೆ ಹಿಡಿದು ಎಲ್ಲವನ್ನೂ ಮಾಡುವ ಕೆಲಸದಲ್ಲಿ ಶಾಮನೂರು ಶಿವಶಂಕರಪ್ಪನವರು ತೊಡಗಿಸ್ಕೊಳ್ತಾ ಇದ್ರು. ದಾವಣಗೆರೆ ನಗರ ದೇವತೆ ದುರ್ಗಾಂಬ ದೇವಿಯ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅವರ ಹೆಜ್ಜೆ ಗುರುತುಗಳನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ದೇವಸ್ಥಾನದ ಬಾಗಿಲನ್ನು ನೀವು ನೋಡ್ಬೋದು. ಇದು ಬೆಳ್ಳಿ ಬಾಗಿಲು. ಈ ಬೆಳ್ಳಿ ಬಾಗಿಲ ಮೇಲುಗಡೆ ಅವರ ಪತ್ನಿಯ ಸ್ಮರಣಾರ್ಥ ಈ ಬಾಗಿಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಹೀಗೆ ದೇವಸ್ಥಾನದ ಒಳಗಡೆ ಭಾಗ ನಾನು ಹೊರಟ್ರೆ ಇಲ್ಲಿ ಸಾಕಷ್ಟು 3 ಅಂದರೆ ದುರ್ಗಾಂಬ ದೇವಿ ಇದ್ದಾರೆ, ಹಾಗೆ ಈಶ್ವರನ ಸನ್ನಿಧಿ ಇದೆ, ಹಾಗೆ ಮಹಾವಿಷ್ಣುವಿನ ಸನ್ನಿಧಿ ಇದೆ. ಎಲ್ಲ ಸನ್ನಿಧಿಯ ಮುಂಬಾಗಿಲೇನಿದೆ, ದ್ವಾರ ಬಾಗಿಲಿದೆ, ಅದೆಲ್ಲದಕ್ಕೂ ಕೂಡ ಬೆಳ್ಳಿ ಬಾಗಿಲನ್ನು ಮಾಡಿರ್ತಕ್ಕಂಥದ್ದು. ಈ ಸೇವೆಯನ್ನು, ಗರ್ಭಗುಡಿಯ ಈ ಬೆಳ್ಳಿ ಬಾಗಿಲ ಸೇವೆಯನ್ನು ಶಾಮನೂರು ಕುಟುಂಬದವರು ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದರ ಮೇಲೂ ಕೂಡ ಬಾಗಿಲ ಮೇಲೆ ನೀವು ಅಕ್ಷರಗಳಲ್ಲಿ ಕೆತ್ತಿರ್ತಕ್ಕಂಥದ್ದು ನೋಡ್ಬೋದು. ಈಗ ಪ್ರಮುಖ ದೇವತೆ, ನಾಡ ದೇವತೆ ಏನಿದೆ, ನಾಡ ದೇವತೆ ಇರ್ತಕ್ಕಂತಹ ಈ ದುರ್ಗಾಂಬ ದೇವಿಯ ಸನ್ನಿಧಿಯನ್ನು ನೀವು ನೋಡಿ. ಈ ಸನ್ನಿಧಿಯಲ್ಲೂ ಕೂಡ ದೇವಿಯ ಪ್ರಭಾವಳಿಯನ್ನು ಕೂಡ ಶಾಮನೂರು ಶಿವಶಂಕರಪ್ಪನವರು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ಈ ದೇಗುಲದ ಪ್ರಮುಖವಾಗಿ ಟ್ರಸ್ಟಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇಲ್ಲಿ ಇರ್ತಕ್ಕಂಥ ಅರ್ಚಕರನ್ನೆಲ್ಲ ಕೇಳೋಣ. ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಾಗೆ ಈ ಶಾಮನೂರು ದಣಿಗಳು ಏನೆಲ್ಲ ನಿಮಗೆ ಸಹಕಾರ ಕೊಡ್ತಿದ್ರು? ದೇವಸ್ಥಾನಕ್ಕೆ ಬೇಕಾದ ಒಡವೆ ವಸ್ತುಗಳನ್ನು ಎಲ್ಲದನ್ನು ಮಾಡಿಸ್ಕೊಟ್ಟಿದ್ದಾರೆ. ಯಾವುದೋ ತೊಂದರೆ ಬರದಂತೆ ಎಲ್ಲ ಸಾಮಗ್ರಿಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.